ಐನಾಪುರದಲ್ಲಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ. ಸಂಜಯ್ ಕುಚನೂರೆ. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಈ ಕ್ರೀಡಾಕೂಟವು ಒಂದು ಉತ್ತಮ ವೇದಿಕೆಯಾಗಿದ್ದಾಗಿದ್ದು, ಇಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬ ಕ್ರೀಡಾಪಟು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ಭಾಗವಹಿಸುವುದೇ ಒಂದು ದೊಡ್ಡ ಸಾಧನೆ. ನಿಮ್ಮೊಳಗಿನ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತರುವಂತರಾಗಬೇಕು ಎಂದು ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಕುಜನೂರೆ ಹೇಳಿದ್ದಾರೆ. ಕಾಗವಾಡ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ 2026 ಮತ್ತು 27ನೇ ಈ ಕ್ರೀಡಾಕೂಟದ ಮುಖ್ಯ ಅತಿಥಿಗಳಾಗಿ ಇವತ್ತು ನಮ್ಮ ಕಾಗವಾಡದ ಜನಪ್ರಿಯ ಶಾಸಕರಾದಂತಹ ಶ್ರೀ ರಾಜಣ್ಣ ಕಾಯ್ಗೆ ಅವರು ಬರಬೇಕಾಗಿತ್ತು. ಅವರು ಕೆಲವು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ ಅಂತ ಹೇಳಿದರೆ ನಾಳೆ ಟೈಮ್ ಸಿಕ್ಕರೆ ಒಂದು ಗಂಟೆಗೆ ಬಂದು ಹೋಗ್ತಾನೆ ಬಂದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಆತ್ಮೀಯರು ಮತ್ತು ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚೂರ್ನ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಗುಂಡಪ್ಪನ ನೋಡ್ಗಪ್ಪ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ಮತ್ತೋರ್ವ ನನ್ನ ಆತ್ಮೀಯರಾದಂತಹ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅವರು ಶುಕ್ರವಾರ ದಿನಾಂಕ 21ರಂದು ಐನಾಪುರ್ ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರ, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಹಾಗೂ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ 2026-27ನೇ ಸಾಲಿನ ಕಾಗವಾಡ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ದ್ವೀಪ ಬೆಳಗಿಸುವುದರೊಂದಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕಲಿಕೆಯ ಜೊತೆಗೆ ಈ ಕ್ರೀಡೆ ಯಾಕೆ ಮಹತ್ವಕ್ಕಿದೆ ಅಂತಂದ್ರೆ, ಕಲಿಕೆ ಅಂತೂ ಇದ್ದೇ ಇರ್ತದೆ, ಮೆರಿಟ್ ಇರ್ತದೆ, ಅದಕ್ಕೆ ನಮಗೆ ವ್ಯವಸ್ಥೆಗಳಿರ್ತದೆ, ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತಿರ್ತದೆ. ಅದರ ಜೊತೆಗೆ ತಾವು ಈ ಕ್ರೀಡೆಯನ್ನ ಮೈಗೂಡಿಸಿಕೊಳ್ಳೋದ್ರಿಂದ ಮತ್ತು ಇಂಥ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸಿ ಅದರ ಮೂಲಕ ಇಲ್ಲಿ ತಾವು ತಮ್ಮ ಪ್ರತಿಭೆ, ತಮ್ಮ ದೈಹಿಕ ಶಕ್ತಿಯನ್ನ ಪ್ರದರ್ಶನ ಮಾಡಿದರೆ ಅದರಿಂದ ತಾವು ಮತ್ತೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಿಂಗೆ ಹೋಗ್ಲಿಕ್ಕೆ ಏನು ಅವಕಾಶಗಳು ಬೇಕೋ ಅದನ್ನೊಂದು ವೇದಿಕೆಯನ್ನ ಈ ಇಲಾಖೆಯವರು, ಸರ್ಕಾರದವರು ಇದೊಂದು ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ತಾವು ಕಲಿಕೆ ಜೊತೆಗೆ ಈ ತಮ್ಮ ಕ್ರೀಡೆಗಳು ವಿದ್ಯಾರ್ಥಿಗಳ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪಠ್ಯ ಶಿಕ್ಷಣವಷ್ಟೇ ಸಾಲದು. ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡಾಕೂಟಗಳು ಅತ್ಯಗತ್ಯ. ಕ್ರೀಡೆಗಳು ಯುವ ಜನರಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುತ್ತವೆ ಎಂದರು. ಕ್ರೀಡಾ ಸ್ಫೂರ್ತಿಯನ್ನ ಇಲ್ಲಿ ಮೆರೆದಲ್ಲಿ ಇದು ಒಂದೇನೋ ನಿಮ್ಮ ಇದಕ್ಕಂತಲ್ಲ, ನಿಮ್ಮ ಮುಂದಿನ ಒಳ್ಳೆಯ ಉಜ್ವಲ ಭವಿಷ್ಯಕ್ಕೆ ಈ ಕ್ರೀಡೆ, ಇಲ್ಲಿಯ ಸ್ಪರ್ಧೆ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗ್ತದೆ. ಅದಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಈ ತಮ್ಮ ದೈನಂದಿನ ಕಲಿಕೆಯ ಜೊತೆಗೆ ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರಿಂದ, ಅದರಲ್ಲಿ ಇರೋದ್ರಿಂದ ಅವರ ಮಾನಸಿಕ ಮತ್ತು ದೈಹಿಕ ಎರಡೂ ಇದರಿಂದ ಬೆಳವಣಿಗೆ ಆಗಲಿಕ್ಕೆ ವಿದ್ಯಾರ್ಥಿ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಕ್ರೀಡೆಗಳು ಅತ್ಯಂತ ಮಹತ್ವದ್ದಾಗಿರ್ತದೆ. ಅದಕ್ಕೆ ತಾವೇನು ಈ ತಯಾರಿ ಮಾಡಿಕೊಂಡು ಈ ವಿಶೇಷವಾಗಿ ನಾನು ಈ ಸಂಯೋಜಕರಿಗೆ, ಉಪನಿರ್ದೇಶಕ ಶಿಕ್ಷಣ ಇಲಾಖೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂತಂದ್ರೆ ಇಂಥ ಒಂದು ಕ್ರೀಡಾಕೂಟವನ್ನು ನಮ್ಮ ಸ್ಕೂಲ್ಗೆ ಅವರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲ ಅವರ ನಿರ್ದೇಶಕರಿಗೆ ಮತ್ತು ಅವರ ಎಲ್ಲ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚು ಮಾತನಾಡದೆ. ಜಿಲ್ಲಾ ಕ್ರೀಡಾ ಸಂಯೋಜಕ ಹಾಗೂ ದೈಹಿಕ ಉಪನ್ಯಾಸಕರಾದ ಸತೀಶ ಸನದಿ ಮಾತನಾಡಿ, ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಹಾಗೂ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲು ಸಹಕಾರಿಯಾಗಲಿವೆ. ಇಲ್ಲಿ ನಿರ್ಣಾಯಕರ ನಿರ್ಣಯಗಳನ್ನು ಕ್ರೀಡಾಪಟುಗಳು ಪಾಲಿಸಬೇಕೆಂದು ಹೇಳಿದರು. ಕ್ರೀಡೆ ನೀವು ಮಾಡಬೇಕಂದಾಗ ಅತಿ ಸಂತೋಷವಾಗಿ ಒಪ್ಪಿಕೊಂಡು ಕಡಿಮೆ ಅವಧಿಯಲ್ಲೇ ಈ ಒಂದು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಸಂಸ್ಥೆ ಆಡಳಿತ ಮಂಡಳಿಯು ಕೂಡ ಸಹಕಾರ ನೀಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ನಮ್ಮ ಉಪನಿರ್ದೇಶಕರ ಕಚೇರಿ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೂಡ ತಾವು ಕ್ರೀಡಾ ಮನೋಭಾವದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಯಾವುದೇ ತಂಟೆ ತಕರಾರು ಮಾಡದೆ ಪ್ರಾಮಾಣಿಕವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಅದೇ ರೀತಿ ನುರಿತ ನಾವು ನಿರ್ಣಾಯಕರನ್ನು ಕರೆಸಿದ್ದೇವೆ.
ನಿರ್ಣಯಕ ಕೊಡುವಂತ ಪ್ರತಿಯೊಂದು ನಿರ್ಣಯಗಳಿಗೆ ತಾವು ಬದ್ಧರಾಗಿ ಈ ಕ್ರೀಡಾಕೂಟವನ್ನು ನಾವೆಲ್ಲರೂ ಕೂಡಿ 2 ದಿವಸಗಳ ನಡೆಯುವಂತಹ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೀವು ಕೂಡಿ ಮಾಡೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೈಹಿಕ ಶಿಕ್ಷಕ ರಮೇಶ ಪತಂಗಿ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಚಿಕ್ಕೋಡಿ ಜಿಲ್ಲೆಯ ಕಾಗವಾಡ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವುಗಳು ಆಟದ ಮೇಲ್ಮೆಗಾಗಿ ಸಮಾನ ದೃಷ್ಟಿಯಿಂದ ನಡೆದುಕೊಂಡು ಎಲ್ಲ ನಿಯಮಗಳಿಗೆ ಮನ್ನಣೆ ಕೊಟ್ಟು ನಿರ್ಣಾಯಕರು ನೀಡಿದ ನಿರ್ಣಯಕ್ಕೆ ಬದ್ಧರಾಗಿ ಆಟದ ನಿಯಮಗಳಿಗೆ ಚ್ಯುತಿ ಬಾರದಂತೆ ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸುತ್ತೇನೆಂದು ಕ್ರೀಡಾ ಜ್ಯೋತಿಯ ಸಾಕ್ಷಿಯಾಗಿ ಪ್ರತಿಜ್ಞೆಗೈಯುತ್ತೇನೆ. ಜೈ ಹಿಂದ್. ಐನಾಪುರ ಪಟ್ಟಣದ ಪದ್ಮಾವತಿ ಹಾಗೂ ಕೆಆರ್ಇಎಸ್, ಮೋಳೆ ಗ್ರಾಮದ ಶ್ರೀ ಎಸ್ಎಸ್ಪಿಯು ಕಾಲೇಜು, ಕಾಗವಾಡದ ಶಿವಾನಂದ ಕಾಲೇಜು, ಶಿರಗುಪ್ಪಿಯ ಕೆಎಲ್ಇ ಕಾಲೇಜು, ಶೇಡಬಾಳದ ಸನ್ಮತಿ ಕಾಲೇಜು, ಉಗಾರದ ಶಿರಗಾನ್ವಕರ ಕಾಲೇಜಿನ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಗುಂಡು ಖವಟಕೊಪ್ಪ, ಸದಸ್ಯ ಸತೀಶ್ ಅಪರಾಜ, ಪ್ರಾಥಮಿಕ ಆರೋಗ್ಯ ಅಧಿಕಾರಿ ವಿಕಾಶ್ ಕಾರ್ಚಿ, ಬಿಎ ಪಾಟೀಲ್, ರವಿ ಬಣಜವಾಡ್, ಪ್ರಮೋದ್ ಲಿಂಬಿಕಾಯ್, ಗಜಕುಮಾರ್ ಪಾಟೀಲ್, ಶೀತಲ್ ಪಾಟೀಲ್, ಭರತೇಶ್ ತೇರದಾಳೆ, ಸಂತೋಷ್ ತೇರದಾಳೆ, ವಸಂತ್ ಹುದ್ದಾರ್, ಮುನ್ನಾ ಪಾಟೀಲ್, ಶ್ರೀಕಾಂತ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಾಚಾರ್ಯ ಕೆಜೆ ಮಾಲಗಾವೆ ಸ್ವಾಗತಿಸಿದರು. ಪ್ರಪಂಚಕ್ಕೆ ಪರಿಚಯಿಸುತ್ತದೆ. ಅಂತಹ ಒಂದು ಸಾಮರ್ಥ್ಯ ತಮ್ಮೆಲ್ಲರಲ್ಲಿನೂ ಕೂಡ ಇದೆ. ಆ ಸಾಮರ್ಥ್ಯವನ್ನ ಪ್ರದರ್ಶಿಸುವುದಕ್ಕಾಗಿಯೇ, ಸಾಬೀತುಪಡಿಸುವುದಕ್ಕಾಗಿಯೇ ಈ ರೀತಿಯಾಗಿರತಕ್ಕಂತಹ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಲಾಗಿರುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಸ್ಪರ್ಧಾಳುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ವೇದಿಕೆ ಶುಭವನ್ನು ಉಂಟು ಮಾಡಲಿ. ಗೆದ್ದವರು ಮುಂದೆ ಹೋಗಿರಿ, ಸೋತವರು ಗೆದ್ದವರಿಗಿಂತಲೂ ಮುಂದೆ ಹೋಗುವಂತಹ ಪ್ರಯತ್ನವನ್ನ ಮಾಡುವ ಛಲವನ್ನು ತರುವುದರ ಮೂಲಕ ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿರಿ ಅಂತ ಶುಭ ಹಾರೈಸುತ್ತಾ ನನ್ನ ಸ್ವಾಗತ ಪರವಾಗಿರತಕ್ಕಂತಹ ಮಾತುಗಳಿಗೆ ರವಿ ಬಡಿಗೇರ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗಲಿ.